ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಅವರು ಸಾಕಷ್ಟು ಹಗರಣ ಮಾಡಿದ್ದು, ಅವರನ್ನು ಸಚಿವ ಸ್ಥಾನದಿಂದ ತೆಗೆದುಹಾಕಬೇಕು ಎಂದು ಆಪ್ ಪಕ್ಷದ ಮಾಧ್ಯಮ ವಕ್ತಾರ ಜಗದೀಶ್ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈಗಾಗಲೇ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಕೂಪವಾಗಿದೆ ಎಂದು ತಿಳಿದುಬಂದಿದೆ. ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರ ಬದಲಾವಣೆ ಮಾಡುತ್ತಾರೆ ಎಂಬ ಮಾಹಿತಿ ಇದೆ. ಆದ್ದರಿಂದ ಶೀಘ್ರವಾಗಿ ಸಚಿವರನ್ನು ಬದಲಾವಣೆ ಮಾಡಬೇಕು ಎಂದು ಸಿಎಂಗೆ ಮನವಿ ಮಾಡಿಕೊಂಡರು. ಇದೇ ಸಮಯದಲ್ಲಿ ರಾಜ್ಯ ಅಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪ ಮಾತನಾಡಿ, ರಾಜ್ಯದಲ್ಲಿ ಆಪ್ ಪಕ್ಷದ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿಸಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸಾಮಾಜಿಕ ಪರಿವರ್ತನೆ ಮಾಡುವ ಉದ್ದೇಶ ಹೊಂದಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಬೆಂಗಳೂರಲ್ಲಿ ಅವರ ಮಂತ್ರಿಮಂಡಲದಿಂದ ತೆಗಿಬೇಕು ಅನ್ನೋ ಥರದಲ್ಲಿ ಇವತ್ತು ಅವ್ರನ್ನ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ಅವರ ಇಲಾಖೆಯ ಅನೇಕ ಅಧಿಕಾರಿಗಳು ಸಹ ಮುಖ್ಯಮಂತ್ರಿಗಳು ಪತ್ರ ಬರೆದು ಇವತ್ತು ಸಾಕಷ್ಟು ಮಂತ್ರಿಗಳಿಂದ ನಮಗೆ ತೊಂದರೆಗಳಾಗ್ತಾ ಇದೆ ಅಂತ ಇದೆ. ನಾವು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಜಿಲ್ಲಾ ಸಚಿವರು ಏನಿದ್ದಾರೆ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಆ ಥರ ವ್ಯಕ್ತಿಗಳು, ದೃಢ ವ್ಯಕ್ತಿಗಳು ಇರಬಾರ್ದು, ಜಿಲ್ಲೆಗಳಲ್ಲಿ ಇರಬಾರ್ದು. ಜಿಲ್ಲೆಗೆ ಕಳಂಕ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಳಂಕ. ಈಗಾಗಲೇ ಎಲ್ಲ ಮಾಧ್ಯಮಗಳು ಅವ್ರ ಬಗ್ಗೆ ಸವಿವರಾಗಿ ತಾವೇ ವರದಿಗಳು ಮಾಡಿದ್ದಾರೆ. ಬೆಂಗಳೂರಲ್ಲೂ ಪುಂಖಾನುಪುಂಖರವಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಜನ. ಇಮ್ಮಿಡಿಯೇಟ್ ಆಗಿ ಎತ್ತಂಗಡಿ ಮಾಡಬೇಕು, ಮುಂದಿನ ಮಂತ್ರಿಮಂಡಲದಲ್ಲಿ ಅಂತವೆಲ್ಲ ಸೇರಿಸಲೇಬಾರ್ದು ಮತ್ತು ತಕ್ಕ ಶಾಸ್ತಿ ಮಾಡಬೇಕಂತ ಆಮ್ ಆದ್ಮಿ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಕಷ್ಟಪಟ್ಟು ಶೇಖರಣೆ ಮಾಡಿಬಿಟ್ಟು ಅದ್ರ ಮೂಲಕ ಕಾಂಟ್ರಾಕ್ಟ್ ಕೊಡ್ತಾರೆ. ಈಗ ಅದರಲ್ಲೂ ಕಾಂಟ್ರಾಕ್ಟ್ ಸಿಸ್ಟಮ್ ನಾವು ಸ್ಟಡಿ ಮಾಡಿದ್ದೀವಿ. ಒಂದು, ಎಲ್ಲ ಕಾಂಟ್ರಾಕ್ಟರ್ಸು ರಿಜಿಸ್ಟರ್ ಆಗಿರಬೇಕು, ನೋಂದಾಯಿತ ಇರಬೇಕು ಸರ್ಕಾರದಲ್ಲಿ. ಆ ಎಲ್ಲ ಕಾಂಟ್ರಾಕ್ಟರ್ಸ್ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಏನು, ಅನುಭವ ಏನು, ಯಾವ ಇದ್ರಲ್ಲಿ ಮಾಡಿದ್ದಾರೆ ಅದು ಕ್ಯಾಟಗರಿ ಮಾಡಿಬಿಟ್ಟು ಪ್ರಿಫರ್ಡ್ ಲಿಸ್ಟ್ ಆಫ್ ವೆಂಡರ್ಸ್ ಅಂತ ಮಾಡೋದ್ರಲ್ಲಿ. ಪ್ಲಸ್ ಕಪ್ಪು ಚುಕ್ಕಿ ಇರೋರನ್ನ ನಾವು ಇಟ್ಕೊಳ್ಳಲ್ಲ ಲಿಸ್ಟಲ್ಲಿ. ಅದಾದ್ಮೇಲೆ ಏನಾದ್ರು ಒಳಚರಂಡಿ ಕಾರ್ಯ ಬಂತು ಅಂತ ಇಟ್ಕೊಳ್ಳಿದ್ರು, ಅದಕ್ಕೆ ಸ್ಪೆಸಿಫಿಕೇಶನ್ಸ್ ಮಾಡಬೇಕು. ಇಂಡಿಪೆಂಡೆಂಟ್ ಸಿವಿಲ್ ಕನ್ಸಲ್ಟೆಂಟ್ ಸ್ಪೆಸಿಫಿಕೇಶನ್ ಮಾಡಬೇಕು. ಈಗೇನಾಗ್ತಾ ಇದೆ, ಯಾರೋ ಒಬ್ಬರ ಕಿರೂರು ಪೊಲೀಸ್ ಠಾಣೆಯಲ್ಲಿ ಬೆಳ್ಳಿಕಿಂಡಿಯ ಗ್ರಾಮ ಪಂಚಾಯಿತಿ ಸದಸ್ಯ ಭೀಮಪ್ಪ ಮೇಟಿಯವರ ಮೇಲೆ ಪಿಎಸ್ಐ ಭೀಮಪ್ಪ ರಬಕವಿ ಹಲ್ಲೆ ನಡೆಸಿಲ್ಲ ಎಂದಾದರೆ ಠಾಣೆಯಲ್ಲಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆಗೊಳಿಸಲಿ ಎಂದು ಆಲ್ ಇಂಡಿಯಾ ಬಿಎಸ್ಪಿ ಮುಖಂಡ ವೈ.ಸಿ. ಕಾಂಬಳೆ ಸವಾಲ್ ಹಾಕಿದ್ದಾರೆ. ಅವರು ನವನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭೀಮಪ್ಪ ಮೇಟಿಯವರ ಮೇಲಿನ ಹಲ್ಲೆಯನ್ನು ಖಂಡಿಸಿದ ನನ್ನ ವಿರುದ್ಧವೇ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ. ಸಾಮಾಜಿಕ ಜೀವನದಲ್ಲಿದ್ದುಕೊಂಡು ಈವರೆಗೆ ನನ್ನ ಮೇಲೆ ಹೋರಾಟಕ್ಕೆ ಸಂಬಂಧಿಸಿದ ಪ್ರಕರಣಗಳಷ್ಟೇ ದಾಖಲಾಗಿವೆ. ನನ್ನ ತೇಜೋವಧಿಗೆ ಮುಂದಾದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಹಲ್ಲೆಗೊಳಗಾದ ಭೀಮಪ್ಪ ಮೇಟಿ ಮಾತನಾಡಿ, ನನ್ನ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡರೂ ಠಾಣೆಯಲ್ಲೇ ಕೂರಿಸಿದ್ದರು. ವೈ.ಸಿ. ಕಾಂಬಳೆಯವರು ನನ್ನ ಪರವಾಗಿ ಧ್ವನಿ ಎತ್ತಿದ ನಂತರವೇ ಊರಿಗೆ ಬಿಟ್ಟು ಹೋಗಿದ್ದಾರೆ ಎಂದರು. ಮಂಜುನಾಥ್ ನಡುವಿನ್ಮನಿ, ಹನುಮಂತ ಚೂರಿ, ಶಂಕರ್ ಚಂದಾವರಿ, ನಾಗೇಶ್ ಚಂದಾವರಿ ಮತ್ತಿತರರು ಇದ್ದರು. ನೀವು ಒಂದು ಪಾದಯಾತ್ರೆ ಮಾಡಿ, ಒಂದು ದಲಿತರಿಗೆ ಅನ್ಯಾಯದ ಹೋರಾಟ ಮಾಡಿ, ಒಂದು ರೈತರಿಗೆ ಅನ್ಯಾಯದ ಹೋರಾಟ ಮಾಡಿ, ಚಳುವಳಿಗಳನ್ನ ಮಾಡಿ, ಜನರನ್ನ ಸಂಘಟನೆ ಮಾಡಿ, ಅವಾಗ ಲೀಡರ್ ಆಗ್ತೀರಿ. ಯಾರೋ ಒಂದು ಒಬ್ಬ ನಾಯಕನ ಮೇಲೆ ಸುಳ್ಳು ಆರೋಪ ಅಂತ ಹೇಳಿದ್ರೆ ನೀವು ನಾಯಕನಾಗಲ್ಲ. ಅದಕ್ಕಾಗಿ ಎಚ್ಚರಿಕೆಯಿಂದ ನೀವು ಮುಂದಿನ ದಿನಗಳಿಗೆ ಚಾಲು ಮಾಡಬೇಕು. ನಾನು ಮಾನಹಾನಿ ಕಟ್ಟೆ ಹಾಕ್ಲಿಕ್ಕೆ ತಯಾರಾಗಿ ನಿಮ್ಮ ಮೇಲೆ ಯಾರು ನಿಮ್ಮ ಮೇಲೆ ಸುಳ್ಳು ಕ್ರಿಮಿನಲ್ 8 ಕೇಸ್ಗಳನ್ನ ಅಂತ ಹೇಳಿರಲ್ಲ, 8 ಕೇಸ್ಗಳನ್ನ ನ್ಯಾಯಾಲಯದಲ್ಲಿ ತಂದು ಕೊಡಬೇಕು. ವೈ.ಸಿ. ಕಾಂಬಳೆ ಮೇಲೆ ಇರಬಹುದು. ಒಂದು ರೈತರ ಮೇಲೆ ನಾನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಾನ್ ಎಸ್.ಆರ್. ಪಾಟೀಲ್, ಜೆ.ಪಿ. ಪಾಟೀಲ್ ಸಮೇತ ನಾನು ಧರಣಿ ಕೊಟ್ಟಿರಿ, ರಸ್ತೆ ತಡೆ ಮಾಡಿದ್ದೀನಿ. ಅವಾಗ ಅವ್ರು ಬಿಟ್ಟು ನಮ್ಮ ಮೇಲೆ ಎಫ್ಐಆರ್ ಮಾಡಿದ್ರು. ಎಫ್ಐಆರ್ ಇತ್ತು, ಕ್ಲೋಸ್ ಆಯಿತು. ಅದರ
ಅದರಿಂದ ಕೂಡ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ದೂರಾಗಿರ್ಬೋದು. ಅದೇ ನಾನು ಹೋರಾಟಗಾರ ರಾಜಕಾರಣಿ ಮೇಲೆ ನನ್ನ ಮೇಲೆ ಕೇಸ್ಗಳು ಎಂತವಾಗ್ತಾರ, ನಾನೇನು ಕೊಲೆಯ ಸುಲಿಗೆ ಇಂಥವೆಲ್ಲ ಮಾಡಲಿಕ್ಕೆ ಸಾಧ್ಯತೆ, ಅಂತ ಮಾಡೋ ಲೀಡರ್ ಆಗಲಿಕ್ಕೆ ಸಾಧ್ಯತೆ. ಸೊ ಈ ಪ್ರಕರಣದೊಳಗೆ ಸುಳ್ಳು ನಮ್ಮ ಮೇಲೆ ಆರೋಪ ಮಾಡಿದ್ದನ್ನು ದೇಶದೊಳಗೆ ಕಳಿಸಿರ್ತಕ್ಕಂಥ ಯಾರು ನಿಮ್ಮ ಕೈವಾಡಿದೆಯಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ನಾನು ಆಗ್ರಹ ಮಾಡ್ತೀನಿ. ಇಲ್ಲಿ ನಮ್ಮ ದೇಶದೊಳಗೆ ವೈಯಕ್ತಿಕವಾಗಿ ಇದು ಹಳ್ಳಿಕಿಂಡಿ ಗ್ರಾಮದ ಒಬ್ಬ ರೈತರಿಗೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನ್ಯಾಯ ಕೊಡಿಸಲಿಕ್ಕೆ ವೈಸಿ ಕಾಂಬ್ಳೆ ಹೋರಾಟ ಮಾಡಿದ್ರೆ ವೈಸಿ ಕಾಂಬ್ಳೆ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಿರೋದು. ಏನು ಮಾಡಿದ್ರೆ ಕಾನೂನು ಬಾಹಿರ ಚಟುವಟಿಕೆ ಅಂದ್ರೆ ಏನು ಅದ್ರ ಅರ್ಥ ಏನು ಅದು ಬಂದಿದೆಯಾ? ನೀವು ಒಬ್ಬ ವಕೀಲರ ವಿರುದ್ಧ ನೀವು ಆರೋಪ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಎಚ್ಚರಿಕೆ ಇದೆಯಾ? ಇಲ್ಲ. ಅದಕ್ಕೆ ಇನ್ನೊಂದು ಅವ್ರು ಮೂರನೇದಾಗಿ ಅವ್ರು ಮಾಡಿರ್ತಕ್ಕಂಥ ಆರೋಪ ಕಾಲು ಜಾರಿ ಬಿದ್ದ, ಎಲ್ಲಿ ಅಂದ್ರೆ ನುಕ್ಕಾಟದಲ್ಲಿ ಬಿದ್ದ ಅಂತ ಹೇಳಿದ ಮನುಷ್ಯ ಇತ್ತು. ಯಾರ ಜೊತೆ ನುಕ್ಕಾಟದಲ್ಲಿ ಇಲ್ಲಿ ಕೂತವ್ರು 3 ಮಂದಿ ಹಂಗರು ತ್ರಿನಾಟ್ಸವಾಗಿ ಅವ್ರ ಒಳಗಿರ್ಬೇಕಾಗಿತ್ತಲ್ಲ, ಇಲ್ಲೇ ಬಂದ್ಬಿಟ್ರು ಹಾಕ್ಕೊಡೋ ಕೇಸದು, ಕೈ ಮುಗಿದು ಹಾಕ್ಕೊಡೋ ಕೇಸಲ್ಲ. ಅವ್ರೇನು ಕೂತ್ರು ಇಲ್ಲೇ ಬಂದು ಕುದ್ರಕ್ಕೆ ಹಾಕ್ಬಿಟ್ರು ಅವ್ರನ್ನ, ಇವ್ರು ಕೈ ಮುಗಿದ್ರು ಅವ್ರ ನುಕ್ಕಾಟದಲ್ಲಿ ಅವ್ರು ಬಿದ್ದಾರಂತೆ ನೀವು ಹೇಳ್ತೀರಿ. ನುಕ್ಕಾಟದಲ್ಲಿ ಬಿದ್ದಿದ್ರೆ ಕೈ ಮುಗಿತು ಅಂತ ಹೇಳ್ತೀರಿ. ಹಾಗಾದ್ರೆ ನುಕ್ಕಾಟದಲ್ಲಿ ಬಿದ್ದ ತ್ರಿನಾಟ್ಸಮ್ ಆಗಬೇಕಾದ್ರೆ ಕಷ್ಟಕ್ಕೆ ಹೋಗ್ಬೇಕಿತ್ತಲ್ಲ, ಪೊಲೀಸ್ ಸಾಧನೆ ಮಾಡಿಲ್ಲ. ಮತ್ತೆ ವೈಸಿ ಕಾಂಬ್ಳೆ ಅವರು ಕಾನೂನು ಬಾಹಿರ ಕೆಲಸಕ್ಕೆ ಸ್ಪಂದನ ಮಾಡಿಲ್ಲ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಮೇಲೆ ಇದು ಇತಿಹಾಸನೇ ಇಲ್ಲ. ವೈಸಿ ಕಾಂಬ್ಳೆ ಇಸ್ಪೇಟ್ ಅಡ್ಡ ನಡೆಸಂಗಿಲ್ಲ, ಮಟ್ಟ ದಂಧೆ ನಡೆಸಂಗಿಲ್ಲ, ರಿಯಲ್ ಎಸ್ಟೇಟ್ ದಂಧೆ ನಡೆಸಂಗಿಲ್ಲ. ವೈಸಿ ಕಾಂಬ್ಳೆ ಅಟ್ರಾಸಿಟಿ ಶೂರ್ನು ಅಲ್ಲ, ಒಂದು ಅಟ್ರಾಸಿಟಿ ಕೇಸ್ ಮಾಡಿಲ್ಲ. 30 ವರ್ಷದ ಇತಿಹಾಸ ಇದೆ ವೈಸಿ ಕಾಂಬ್ಳೆಗೆ. ಕಲಾವಿದರಿಗೆ ಮಾಶಾಸನ ಸೇರಿದಂತೆ ಇತರ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಕಲಾವಿದರ ಸಂಘಟನೆ ವತಿಯಿಂದ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಜಾನಪದ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಿ ಗೌರವಧನ ಸೇರಿದಂತೆ ಸನ್ಮಾನಿಸಬೇಕು ಎಂದು ಆಗ್ರಹಿಸಿದರು. ಮಾಶಾಸನ ಸೇರಿದಂತೆ ಇತರ ಬೇಡಿಕೆ ಇರುವ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಕಲಾವಿದರಿಗೆ ಇವರು ಮೂಲ ಕಲಾವಿದರು, ನೆಲಮೂಲ ಸಂಸ್ಕೃತಿ ಉಳಿಬೇಕಂದ್ರೆ ಇವರು ಉಳಿಬೇಕಂದ್ರೆ ಇವರ ಪೀಳಿಗೆಗೆ ಅದು ಮುಂದೆ ಹೋಗಬೇಕು ಅಂತಂದ್ರೆ ಇವರ ಮೂಲಕ ನಾವು ಅದನ್ನ ಮುಂದೆ ಪ್ರಸಾರ ಯುವಜನತೆಗೆ ಕಳಿಸ್ಬೇಕು ಅಂತಂದ್ರೆ ಇವರಿಗೆ ನಾವು ಸರಿಯಾಗಿ ನೋಡ್ಕೋಬೇಕು. ಇವರ ಕಲೆ, ಇವರ ಆಹಾರ, ಇವರ ಜೀವನ ಸಾಗಿಸುವಂತಹ ಮಾರ್ಗವಾಗಬೇಕು. ಅದಕ್ಕೆ ಸರ್ಕಾರ ಅವರಿಗೆ ತಕ್ಷಣದಲ್ಲೇ ಮಾಶಾಸನವನ್ನ ಮಂಜೂರು ಮಾಡಿದ್ವು ಅಂತಂದ್ರೆ ಅವ್ರಿಗೆ ಇನ್ನೂ ಅಷ್ಟು ದಿವಸ ಬದುಕುವಂತ ಚೈತನ್ಯ ಬರ್ತೈತಿ. ಈಗಾಗಲೇ ಸರ್ಕಾರ ಸಾಕಷ್ಟು ಮಾಡಿದೆ, ಆದ್ರೆ ಇನ್ನೂ ಪ್ರಮಾಣದಲ್ಲಿ ನಮ್ಮ ಕಲಾವಿದರು ಬಹಳ ಜನ ಇರೋದ್ರಿಂದ ಅವರನ್ನ ಹುಡುಕಿ ತರುವುದರಿಂದ ನಮ್ಮ ಕಲೆ ಮತ್ತು ಸಂಸ್ಕೃತಿ ಉಳಿತೈತೆ. ಯಾಕಂದ್ರೆ ನಾವು ಹುಟ್ಟಿನಿಂದ ಕೆಟ್ಟದವರೆಗೆ ನಮ್ಮ ಜನಪದ ಕಲಾವಿದರು ಬೇಕು. ಸತ್ತಾಗ ಭಜನಾ ಸಿನಿಮಾ ಹಾಡುಗಳನ್ನ ಹಚ್ಚೋದಿಲ್ಲ, ನಾವೆಲ್ಲ ಭಜನಾ ಗೀತೆಗಳನ್ನ ಕೇಳ್ತೀವಿ, ತತ್ವಪದಗಳನ್ನ ಕೇಳ್ತೀವಿ, ಶಿಶುನಾಳ ಶರೀಫರ ಹಾಡುಗಳನ್ನ ಕೇಳ್ತೀವಿ, ನಿಜಗುಣ ಶಿವಯೋಗಿಗಳ ಹಾಡುಗಳನ್ನ ಕೇಳ್ತೀವಿ. ಅಂತ ಕಲೆ ಉಳಿಬೇಕಾಗಿತ್ತು ಅಂದ್ರೆ ನಮ್ಮ ಕಲಾವಿದರು ಉಳಿಬೇಕು. ನಮ್ಮ ಕಲಾವಿದರು ಉಳಿಬೇಕು ಅಂದ್ರೆ ಅವರಿಗೆ ಹೊಟ್ಟೆಗೆ ಆಧಾರವಾಗಿ ನಮ್ಮ ಮಾಶಾಸನ ಸರಿಯಾದ ಸಮಯಕ್ಕೆ ಬರಬೇಕು. ಮತ್ತೆ ಸರ್ಕಾರದಲ್ಲಿ ನಡೆಯುವಂತಹ ಯಾವುದೇ ಉತ್ಸವಗಳಾಗಲಿ, ಸಭೆ ಸಮಾರಂಭಗಳಾಗಲಿ ಅವರಿಗೆ ಗೌರವಯುತವಾದಂತಹ ಗೌರವಧನವನ್ನು ಕೊಡಬೇಕು. ಗೌರವಯುತವಾಗಿ ಅವರಿಗೆ ಸನ್ಮಾನಗಳನ್ನ ಮಾಡಬೇಕು. ನಾವು ಎಲ್ಲಿಂದೋ ಕಲಿಸಿ, ಬೆಂಗಳೂರಿಂದನೋ ಡೆಲ್ಲಿಯಿಂದನೋ ಕರೆಸಿ ಅವರಿಗೆ ಸನ್ಮಾನ ಮಾಡೋದು ಮುಖ್ಯವಲ್ಲ. ನಮ್ಮ ಸ್ಥಳೀಯರಲ್ಲಿರುವಂತಹ, ನಮ್ಮ ಕುಟುಂಬದಲ್ಲಿರುವಂತಹ ಕಲಾವಿದರನ್ನ ಗುರುತಿಸುವುದೇ ನಮ್ಮ ಮೂಲ ಉದ್ದೇಶ. ಅಂತ ಹಿರಿಯ ಕಲಾವಿದರನ್ನ, ಕಿರಿಯ ಕಲಾವಿದರನ್ನ ಗೌರವಿಸಿ ಅವರಿಗೆ ಸೂಕ್ತ ರೀತಿಯಾದಂತಹ ಮಾರ್ಗದರ್ಶನವನ್ನ, ವೇತನವನ್ನ ಕೊಟ್ಟರೆ ಈ ಕಲೆ ಮತ್ತು ಕಲಾವಿದರು ಉಳಿತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರ. ಭಾಳ ಬಡತನ ಪರಿಸ್ಥಿತಿ ಐತ್ರಿ. ಮನೆಯೊಳಗೆ ಮಕ್ಕಳು ಇಲ್ಲ, ಮುಂದೆ ಒಬ್ಬೊಬ್ರನ್ನ ಇದನ್ನ ಮಾಡಾಕತ್ತೀವಿ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಮುಂದೆ ಇಂಥ ಎತ್ತಿಗೆ ಇಂಥ ತಾಯಿ ತಂಗಿ ಸಾಗಕ್ಕೆ ಅಂತ ಹೇಳಿ ಬರ್ರಿ ತಂಗಿ ಹೊಡ್ರ, ಬರ್ರಿ ಅವು ಹೊಡ್ರಿ ಅಂತ ನಮ್ಮನ್ನ ಮುಂದಕ್ಕೆ ತೊಗೊಂಡು ಬಂದಾರಿ. ಬಂದ್ರು ಸುದಿಕ್ಕೆ ಯಾವುದೋ ಒಂದು ದಂಡ ಹತ್ತು ಹೋದ್ರೆ ನಮ್ದು ಬಡತನ ಪರಿಸ್ಥಿತಿ ತಿನ್ನಕ್ಕೆ ತಿರ್ಗೇದಿರಿ ನಾವು. ಯಾವುದೋ ಅಂದ್ರೂ ಒಟ್ಟ ಏನೂ ಇಲ್ಲರಿ. ಒಬ್ಬರು ಹೊಟ್ಟೆ ತುಂಬ್ಕೊಳಕ್ಕೆ ನಮಗೆ ಜೀವನ ಇಲ್ಲರಿ. ಈಗ ಒಬ್ಬ ಎಗತಿ ಬಂದ ಕಿಶಿಂದ ತಾಯಿ ತಂದೆಗೆ ತ್ಯಾಗಿ ನಿಮಗೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಅಟ್ರಿಗೆ ಗಾಳಿ ಹಾಕಿಸಿಂದ ಎಲ್ಲಾರನ್ನೂ ಇದನ್ನು ಮಾಡ್ಯಾರ್ರಿ. ಮತ್ತು ಮೇಲಾಗಿ ನಮಗೆ ಸಗತಿನೂ ಇಲ್ಲರಿ. ನಮ್ಗೆ 60-70 ವರ್ಷ ಆಗಾಕ ಬಂದವ್ರು ನಮ್ಮ ಮುಂದಕ್ಕೆ ಹೋಗಾಕ ದಾಟಿನೂ ಇಲ್ಲರಿ ನಮಗೆ.
ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮೆರವಣಿಗೆಯ ಮೂಲಕ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕನಿಷ್ಠ ವೇತನ ನಿಗದಿಗೊಳಿಸಬೇಕು, ಇತರ ಸೌಲಭ್ಯಗಳನ್ನು ಒದಗಿಸಬೇಕು ಎಂಬ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡದೆ ಮುಷ್ಕರ ನಡೆಸಲಾಗುವುದು. 5 ದಿನಗಳ ಬಳಿಕ ನೀರು ಬಿಡುವುದನ್ನು ಸಹ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಂತರ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಬೇಡಿಕೆಯನ್ನು ಇಡ್ತೀವಿ. ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಬೇಡಿಕೆಗಳ ಪರವಾಗಿ 45 ದಿನನೂ ವಿವಿಧ ಪ್ರತಿಭಟನೆಗಳ ಮೂಲಕ ನಮ್ಮ ಸಂಘ ಏನು ಸೂಚಿಸಿತ್ತೋ ಅವೆಲ್ಲ ಪ್ರತಿಭಟನೆಗಳನ್ನು ನಾವು ಮಾಡಿದ್ವಿ. ಈಗ ಕೊನೆಯ ಹಂತ, ನಾಳೆಯಿಂದ ನಮ್ಮ ಪೌರ ಕಾರ್ಮಿಕರ ಸ್ವಚ್ಛತೆ ಕೆಲಸ, ಯುಜಿಡಿ ಕೆಲಸ, ಒಳಚರಂಡಿ ಕೆಲಸ ಮತ್ತು ನೀರು ಸರಬರಾಜು ಹಾಗೂ ಬೀದಿ ದೀಪ, ನಾವು ಮಾಡತಕ್ಕಂಥ ಏನು ಮೂಲಭೂತ ಸೌಲಭ್ಯಗಳನ್ನು ನಾವು ಕೊಡ್ತಿದ್ದೀವೋ, ನಮ್ಮ ಏನು ಮುನ್ಸಿಪಾಲಿಟಿಗಳಿಗೆ ಬರ್ತಿತ್ತೋ ಆ ಎಲ್ಲ ಕೆಲಸಗಳನ್ನು ಇವತ್ತು ಸಾಂಕೇತಿಕವಾಗಿ ಲೇಖನಿಯನ್ನು ಸ್ಥಗಿತಗೊಳಿಸಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಾಳೆಯಿಂದ ಬಂದ್ ಮಾಡಿ ನಮ್ಮ ಕಚೇರಿಗಳ ಮುಂದೆ ನಾವು ಧರಣಿ ನಡೆಸುತ್ತೇವೆ. ನಮ್ಮ ಹೋರಾಟ ಗೆಲ್ಲುವವರೆಗೆ ನಾವು ನಮ್ಮ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಸಾರಥಿಯನ್ನು ಹೊತ್ತಿದಂತ ಕೆ ಪ್ರಭಾಕರ್ ಅವರ ನಿರ್ದೇಶನದಂತೆ ನಮ್ಮ ರಾಜ್ಯಾದ್ಯಂತ ನಮ್ಮ ಇಡೀ ಪೌರಶಕ್ತಿ ಕೆಲಸ ಮಾಡ್ತದೆ ಅನ್ನುವ ಮನವಿಯನ್ನ ಅರ್ಪಿಸಿ ನಮ್ಮ ಕೆಲಸವನ್ನು ನಾವು ಸ್ಥಗಿತಗೊಳಿಸಿದ್ದೇವೆ ಎನ್ನುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಅರ್ಪಿಸುತ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸತತ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಫಾಲ್ಸ್ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಾಗಿದೆ. ಬಾದಾಮಿ ತಾಲೂಕಿನ BN ಜಾಲಿಹಾಳ ಗ್ರಾಮದ ಬಳಿ ಇರುವ ಹುಲಿಗೆಮ್ಮ ಕೊಳ್ಳದಲ್ಲಿ ಬೆಟ್ಟದ ಮೇಲಿಂದ ಫಾಲ್ಸ್ ಬೀಳುತ್ತಿದ್ದು ನೋಡುಗರ ಕಣ್ಮನ ಸೆಳೆಯುವಂತಾಗಿದೆ. ಸುಮಾರು 100 ಅಡಿ ಬೆಟ್ಟದ ಮೇಲಿಂದ ನೀರು ಬೀಳುತ್ತಿರುವ ದೃಶ್ಯವನ್ನು ನೋಡುವುದೇ ಕಣ್ಣಿಗೆ ಹಬ್ಬವಾಗಿದೆ. ಇದು ಚಾಲುಕ್ಯರ ಕಾಲದಲ್ಲಿ ಖಜಾನೆ ಇಡುವ ಕೇಂದ್ರವಾಗಿದ್ದು ಸಾಧು ಸಂತರು ಬಂದು ಇಲ್ಲಿ ತಪಸ್ಸು ಮಾಡುವ ಸ್ಥಳವಾಗಿರುವ ಇತಿಹಾಸವಿದೆ. ಹುಲಿಗೆಮ್ಮ ದೇವಿ ಸೇರಿದಂತೆ ಸಪ್ತ ಮಾತೃಕೆಯರು, ಈಶ್ವರಲಿಂಗು ಹೊಂದಿರುವ ಚಿಕ್ಕ ಚಿಕ್ಕ ದೇವಾಲಯಗಳಿವೆ. ಸತತ ಮಳೆ ಬಂದರೆ ಸಾಕು, ಹೀಗೆ ಬೆಟ್ಟದ ಮೇಲಿಂದ ನೀರು ಬರುತ್ತದೆ. ಈ ಬಾರಿ ಮುಂಗಾರು ಮಳೆ ಅವಧಿಗೂ ಮುಂಚೆ ಪ್ರಾರಂಭವಾಗಿದ್ದರಿಂದ ವಾಯುಭಾರ ಕುಸಿತದಿಂದ ಮಳೆ ಹೆಚ್ಚಾಗಿ ಹಳ್ಳಕೊಳ್ಳ ತುಂಬಿ ಹರಿಯುತ್ತಿವೆ.